ಕಾರಣ ಇದು ಉದಾಹರಣೆ ಆಗಲ್ಲ ಯಾರು ನಿಮ್ಮ ವಿಜಯದು. ವಿಜಯ 12 ವರ್ಷದಿಂದ ಸಂಘಟನೆಯನ್ನು ಕಟ್ಟಿದ್ರು, ಬೂತ್ ಮಟ್ಟದಲ್ಲಿ ಕಟ್ಟಿದ್ದಾರೆ. ಅಂದರೆ ಫ್ಯಾನ್ಸ್ ಅಂತಾರೆ ಅಂತಾರಲ್ಲ, ಫ್ಯಾನ್ಸ್ ಅಸೋಸಿಯೇಷನ್, ಅದರಲ್ಲೆಲ್ಲ ಇದ್ರ ಪ್ರಚಾರ ಮಾಡ್ಕೊಂಡು ಅವ್ರು ಕಟ್ಕೊಂಡು ಬಂದಿದ್ದಾರೆ, ಸಾಧನೆ ಮಾಡಿದ್ರು. ಅದರ ಫಲ ಇವತ್ತು ದಂಗೆ ಎದ್ದೇಳ್ತು. ಡಿ ಎಮ್ ಕೆ ADMK ಎರಡೂ ಬೇಡ, ನ್ಯಾಷನಲ್ ಕಾರ್ಡ್ ಮೊದಲೇ ಬೇಡ ಅವ್ರಿಗೆ. ಹಾಗಿದ್ದಾಗ ಒಂದು ಪರ್ಯಾಯ ಹುಟ್ಟಿತು, ಮತ್ತು ಒಬ್ಬ ಕಲಾವಿದನು ಕೂಡ ಸಿಕ್ಕಿದ ಅಲ್ಲಿ. ಅವನು ಸುದ್ದಿಲಿದ್ದು ಪಟ್ ಅಂತ ಬಂತು, ಗೆದ್ದರು. ಹಾಗೇನೆ ಅಸ್ಸಾಂನಲ್ಲಿ ಒಂದು ಸತಿ ಆಯ್ತು ಗೊತ್ತೆ, ಜಿರ್ಲೆ ಅಂತ ಹೇಳಿದಾಗ ಹೇಳ್ತೀನಿ. ಅಸ್ಸಾಂನಲ್ಲಿ ಬರೀ ಲಾ ಕಾಲೇಜಿನ ವಿದ್ಯಾರ್ಥಿಗಳು ಒಂದು ಸತಿ ಹೋರಾಟ ಮಾಡಿದ್ರು, ಯುವಕರೆಲ್ಲ ಸೇರ್ಕೊಂಡು ಆ ಹಿರಿಯರ ಮೇಲೆ ಹೋರಾಟ ಮಾಡಿದ್ರು. ದಂಗೆ ಎದ್ದೇಳ್ತು ಅಸ್ಸಾಂನಲ್ಲಿ. ಅವತ್ತು ಸಡನ್ನಾಗಿ ಅಷ್ಟು ಜನ ಚೀಫ್ ಮಿನಿಸ್ಟರ್ ಆದಾಗ ಫಸ್ಟ್ ಟೈಮ್ ಗೆದ್ದರು. 22 ಜನ ಚೀಫ್ ಮಂತ್ರಿ ಆಗಿದ್ರಲ್ಲ, ಯಾರು ಮದುವೆಗಳೇ ಆಗಿರಲಿಲ್ಲ. ಅಂಥದ್ದೊಂದು ಕ್ರಾಂತಿ ಆಯಿತು. ಅದೇ ಥರದಲ್ಲಿ NT ರಾಮರಾವ್ಗಾಯಿತು, MGRಗಾಯಿತು, ಜಯಲಲಿತಾಗಾಯಿತು, ರಾಮಕೃಷ್ಣ ಹೆಗ್ಡೆ 85ರಲ್ಲಿ ಆಗಿ. ನಾವೆಲ್ಲ ಒಂದು 25 ಜನ ಗೆದ್ದಿದ್ದು ನಮ್ಮ ಚರಿಷ್ಮಾಯಿಂದ ಅಲ್ಲ, ನಮ್ಮ ರಾಜಕೀಯ ಅನುಭವದಿಂದ ಅಲ್ಲ, ಅವ್ರ ಹೆಸರು ಮೇಲೆ ಗೆದ್ದು. ಅದರಿಂದ